ಲೇಡೀಸ್ ಅಂಡ್ ಜೆಂಟ್ಲ್ಮನ್, ರಾಜ್ಯದ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿನಿಧಿಸಿರುವ ಕಲಬುರಗಿ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರ ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ಮುಂದಾಗಿದ್ದ ಆರ್ಎಸ್ಎಸ್ ಕೊನೆಗೂ ಕಾನೂನು ಹೋರಾಟದಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಸರ್ಕಾರಕ್ಕೆ ಸ್ವಲ್ಪ ಹಿನ್ನಡೆಯಾಗಿದೆ. ಆರ್ಎಸ್ಎಸ್ ಮನವಿಯನ್ನು ಸುದೀರ್ಘ ವಿಚಾರಣೆ ನಡೆಸಿದ ಬಳಿಕ ಕಲಬುರಗಿ ಹೈಕೋರ್ಟ್ ಬೆಂಚ್ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಷರತ್ತುಬದ್ಧ ಅನುಮತಿಯನ್ನು ನೀಡಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ. ಇದು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನಾನು ಶಿವು ರಾನರಾಪುರ. ಇಡೀ ದೇಶದ ಗಮನ ಸೆಳೆದಿದ್ದ ಆರ್ಎಸ್ಎಸ್ ಪಥ ಸಂಚಲನ ವಿವಾದಕ್ಕೆ ಹೈಕೋರ್ಟ್ ಕಲಬುರಗಿ ಬೆಂಚ್ ಪರಿಹಾರ ಸೂತ್ರವನ್ನು ಹೊರಡಿಸಿದೆ. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಹಾಗೆ ಐಟಿ-ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ನ್ಯಾಯಪೀಠ ಷರತ್ತುಬದ್ಧ ಅನುಮತಿಯನ್ನು ಕೊಟ್ಟಿದೆ. ಈ ಮೂಲಕ ಸರ್ಕಾರ ವಿರುದ್ಧವೇ ಸಂಘರ್ಷಕ್ಕಿಳಿದಿದ್ದ ಸಂಘ ಪರಿವಾರ ಹಠ ಗೆಲ್ಲುವಲ್ಲಿ ಸಾಧನೆ ಮಾಡಿದೆ. ಇದು ಯಾವುದೇ ಕಾರಣಕ್ಕೂ ಪಥ ಸಂಚಲನಕ್ಕೆ ಅನುಮತಿ ನೀಡೋದಿಲ್ಲ ಅಂತ ದೃಢ ಸಂಕಲ್ಪ ಮಾಡಿದ್ದಂಥ ರಾಜ್ಯ ಸರ್ಕಾರ ಹಾಗೂ ಕಲಬುರಗಿ ಜಿಲ್ಲಾಡಳಿತಕ್ಕೆ ಭಾರೀ ಹಿನ್ನಡೆಯಾಗಿದೆ. ಇಲ್ಲಿ ಮೇಲ್ನೋಟಕ್ಕೆ ಸರ್ಕಾರದ ಜೊತೆಗಿನ ಸಂಘರ್ಷದಲ್ಲಿ ಮುನ್ನಡೆ ಸಾಧಿಸಿದ್ರೂ ಸಂಘ ಪರಿವಾರಕ್ಕೆ ಇದು ಒಂದು ರೀತಿಯಲ್ಲಿ ಪೂರ್ಣ ಪ್ರಮಾಣದ ಗೆಲುವಲ್ಲ. ಯಾಕಂದರೆ ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ಮುಂದಾಗಿದ್ದ ಸಂಘ ಪರಿವಾರಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಪ್ರಭಾವ ಬಳಸಿ ಅನುಮತಿ ನೀಡದಂತೆ ಜಿಲ್ಲಾಡಳಿತಕ್ಕೆ ಒತ್ತಡ ಹೇರಿದ್ರು. ಹಾಗಾಗಿಯೇ ಜಿಲ್ಲಾಡಳಿತವು ಕೂಡ ಕೆಲವು ತಾಂತ್ರಿಕ ಕಾರಣಗಳನ್ನು ಕೊಟ್ಟು ಪಥ ಸಂಚಲನಕ್ಕೆ ಅನುಮತಿಯನ್ನು ನೀಡೋದಕ್ಕೆ ಸ್ಪಷ್ಟವಾಗಿ ನಿರಾಕರಿಸಿತ್ತು. ಇದರಿಂದ ಕೆರಳಿದಂಥ ಆರ್ಎಸ್ಎಸ್ ಕಲಬುರಗಿ ಹೈಕೋರ್ಟ್ ಬೆಂಚ್ನ ಕದ ತಟ್ಟಿತ್ತು. ಸುದೀರ್ಘ ವಿಚಾರಣೆ ನಡೆಸಿರುವಂಥ ಬಳಿಕ ನ್ಯಾಯಪೀಠ ನವೆಂಬರ್ 16ನೇ ತಾರೀಕು ಚಿತ್ತಾಪುರದಲ್ಲಿ ಪಥ ಸಂಚಲನಕ್ಕೆ ಷರತ್ತುಬದ್ಧ ಅನುಮತಿಯನ್ನು ಕೊಟ್ಟಿದೆ. ಆದರೆ ಇಲ್ಲಿ ಗಮನಾರ್ಹ ಏನಪ್ಪ ಅಂದರೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ 2 ನಿಬಂಧನೆಗಳನ್ನು ಹಾಕಲಾಗಿದೆ. ಅದೇನು? ಆರ್ಎಸ್ಎಸ್ ಕೇಳಿದ್ದು 800 ಜನರ ಪಥ ಸಂಚಲನಕ್ಕೆ ಅನುಮತಿ. ಆದರೆ ನ್ಯಾಯಪೀಠ ಅನುಮತಿ ನೀಡಿರೋದು ಕೇವಲ 350 ಜನರ ಪಥ ಸಂಚಲನಕ್ಕೆ ಮಾತ್ರ. ಇದರಲ್ಲೂ ಕೂಡ 50 ಜನರನ್ನ ಬ್ಯಾಂಡ್ ಬಾರಿಸೋದಕ್ಕೆ ಮಾತ್ರ ಬಳಸಬೇಕು. ಉಳಿದ 300 ಜನರು ಮಾತ್ರ ಪಥ ಸಂಚಲನದಲ್ಲಿ ಭಾಗವಹಿಸಬೇಕು. ಅದಲ್ಲದೆ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ನೀಡಬಾರ್ದು. ಅದೇನೆಂದರೆ ಯಾವುದೇ ರೀತಿಯ ಘೋಷಣೆಗಳನ್ನು ಕೂಗಬಾರ್ದು. ಶಾಂತ ರೀತಿಯಲ್ಲಿ ಕೂಡ ಪಥ ಸಂಚಲನ ಮಾಡಬೇಕು. ಇದರ ಹೊರತಾಗಿ ಯಾವುದೇ ಪ್ರಚೋದನಕಾರಿ ಅಥವಾ ಒಂದು ಸಮುದಾಯವನ್ನು ನೋಯಿಸುವ ಅಥವಾ ಕೆರಳಿಸುವಂಥ ಘೋಷಣೆ ಕೂಗಬಾರ್ದು. ಜಿಲ್ಲಾಡಳಿತವೇ ಇದರ ಜವಾಬ್ದಾರಿಯನ್ನು ವಹಿಸಿಕೊಳ್ಬೇಕು ಅಂತ ನ್ಯಾಯಪೀಠ ಷರತ್ತುಗಳನ್ನು ವಿಧಿಸಿದೆ. ಇದು ಸರ್ಕಾರದ ವಿರುದ್ಧವೇ ಸಂಘರ್ಷಕ್ಕಿಳಿದಿದ್ದ ಸಂಘ ಪರಿವಾರ ಹಾಗೂ ಅದನ್ನು ಬೆಂಬಲಿಸಿದ್ದ ಪ್ರತಿಪಕ್ಷ ಬಿಜೆಪಿಗೆ ಭಾರಿ ಮುನ್ನಡೆ ಎಂದೇ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂಥ ಆರ್ಎಸ್ಎಸ್ನ ಪರ ವಕೀಲ ಅರುಣ್ ಶ್ಯಾಮ್, ಕೇವಲ 350 ಜನರಿಗೆ ಮಾತ್ರ ಅನುಮತಿಯನ್ನು ನೀಡಲಾಗಿದೆ. ಇಲ್ಲಿ ಎಷ್ಟು ಜನರಿಗೆ ಅನುಮತಿ ಸಿಕ್ಕಿದೆ ಅನ್ನೋದು ಮುಖ್ಯ ಅಲ್ಲ, ಸಂಘ ಪರಿವಾರದ ಪಥ ಸಂಚಲನಕ್ಕೆ ಅನುಮತಿ ಸಿಕ್ಕಿರೋದು ಮುಖ್ಯ. ಈ ವೇಳೆ ಯಾರ ಪರ ಹಾಗೂ ವಿರುದ್ಧವೂ ಕೂಡ ಘೋಷಣೆ ಕೂಗುವಂತಿಲ್ಲ ಅಂತ ನ್ಯಾಯಪೀಠ ತಿಳಿಸಿದೆ. ನಾವು ಅದನ್ನು ಪಾಲನೆ ಮಾಡ್ತೇವೆ. ಯಾರ ಪರವಾಗಲಿ ಅಥವಾ ಯಾರ ವಿರುದ್ಧವಾಗಲಿ ಘೋಷಣೆಯನ್ನು ಕೂಗೋದಿಲ್ಲ. ಶಾಂತಿಯುತವಾಗಿ ಪಥ ಸಂಚಲನವನ್ನು ಮಾಡ್ತೇವೆ ನಾವು ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದೇ ವೇಳೆ ತಮ್ಮ ಹೋರಾಟ ಯಾರ ವಿರುದ್ಧವೂ ಅಲ್ಲ ಅಂತ ಅವರು ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ.
ಆಮೇಲೆ 300 ಜನ ಭಾಗವಹಿಸ್ಬೋದು ಗಣವೇಷಧಾರಿಗಳು ಪಥಸಂಚಲನದಲ್ಲಿ ಅಂತ ಹೇಳಿದೆ. ಜೊತೆಗೆ 50 ಜನ ಘೋಷ್ ಏನು ಸಂಘದ ಬ್ಯಾಂಡ್ ಸೆಟ್ ಏನಿದೆ ಅದರಲ್ಲಿ. ಒಟ್ಟಾರೆ RSS ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ದಂಥ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧವೇ ಸಮರ ಸಾರಿರುವಂಥ ಸಂಘ ಪರಿವಾರಕ್ಕೆ ಕಾನೂನು ಹೋರಾಟದಲ್ಲಿ ಮುನ್ನಡೆಯಾಗಿದೆ. ಆದರೆ ಇದನ್ನು ಸರ್ಕಾರ ಹೆಂಗೆ ಸ್ವೀಕರಿಸುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ನೆಹರೂನೇ ಎದುರಿಸಿರೋರು, ಇಂದಿರಾ ಗಾಂಧಿನೇ ಎದುರಿಸಿರೋರು, ಇವ್ರು ಯಾವ ಲೆಕ್ಕಕ್ರಿ?